ನೋಡಿ ಮಕ್ಕಳೇ, ಶನಿವಾರ ನಡೆಯಲಿರುವ ನವೋದಯ ಮಾದರಿ ಪ್ರಶ್ನೆ ಪತ್ರಿಕೆ. ಈಗ ನಾವು ಹಿಂದಿನ ವಿಡಿಯೋದಲ್ಲಿ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ. ಇದು ನವೋದಯ 3ನೇ ಮಾದರಿ ಪ್ರಶ್ನೆ ಪತ್ರಿಕೆ. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಮೊದಲೇನಿರುತ್ತೆ 40 ಮಾರ್ಕ್ಸಿಂದು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ. ನೋಡಿ ಮಕ್ಕಳೇ, ಇವು 4 ಪ್ರಶ್ನೆಗಳು ಎದಕ್ಕೆ ಸಂಬಂಧಪಟ್ಟಿರುತ್ತವೆ ಅಂದರೆ, ಇದರಲ್ಲಿ ಡಿಫ್ರೆಂಟ್ ಆಗಿರುವುದನ್ನು ನಾವು ರೈಟ್ ಹಾಕಬೇಕಾಗುತ್ತೆ, OMRನಲ್ಲಿ ತುಂಬಬೇಕಾಗುತ್ತೆ. ಇದರಲ್ಲಿ ಡಿಫ್ರೆಂಟ್ ಯಾವುದಾಗುತ್ತೆ ಮಕ್ಕಳೇ? ಡಿ ಆಪ್ಷನ್ ಆಗುತ್ತೆ. ಇದರಲ್ಲಿ ಯಾವುದಾಗುತ್ತೆ ಮಕ್ಕಳೇ? ಡಿ ಆಪ್ಷನ್ ಆಗುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಯಾವುದಾಗುತ್ತೆ ಅಂದರೆ ಮಕ್ಕಳೇ, ಆಪ್ಷನ್ ಸಿ ಆಗುತ್ತೆ. ಏಕೆಂದರೆ ಇಲ್ಲಿ ವೃತ್ತ ಸಾಂದಿರುವುದರಿಂದ ಇದರಲ್ಲಿ ಡಿಫ್ರೆಂಟ್ ಯಾವುದಿರುತ್ತೆ ಮಕ್ಕಳೇ? ಸಿ ಆಗುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಯಾವುದಾಗುತ್ತೆ ಅಂದರೆ ಮಕ್ಕಳೇ, ಆಪ್ಷನ್ ಎ ಆಗುತ್ತೆ. ಏಕೆಂದರೆ ಮಕ್ಕಳೇ, ಇವು ಎಲ್ಲ ಆಯತಾಕಾರದಲ್ಲಿದೆ, ಇದು ಚೌಕಾಕಾರದಲ್ಲಿ, ಇದು ಡಿಫ್ರೆಂಟ್ ಆಗಿದೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇವು 4 ಪ್ರಶ್ನೆಗಳು ಏತಕ್ಕೆ ಸಂಬಂಧಪಟ್ಟಿರುತ್ತವೆ ಅಂದರೆ, ಇದರಂತೆ ಪ್ರಶ್ನೆ ರೂಪದಂತೆ ಇರುವ ಆಕೃತಿಯನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಮಕ್ಕಳೇ, ರೈಟನ್ನು ಹಾಕಿ OMRನಲ್ಲಿ ತುಂಬಬೇಕಾಗುತ್ತೆ. ಇದೇ ರೀತಿಯಾದ ತನ್ನನ್ನೇ ಹೋಲುವ ಆಕೃತಿಯಾಗಿರಬೇಕು ಮಕ್ಕಳೇ. ಇದೇ ರೀತಿ ಹೋಲುವ ಆಕೃತಿ ಯಾವುದಾಗಿದೆ ಅಂದರೆ ಮಕ್ಕಳೇ, ಆಪ್ಷನ್ ಎ ಆಗಿದೆ. ಇದನ್ನೇ ಹೋಲುವ ಆಕೃತಿ ಇಲ್ಲಿ ಯಾವುದಾಗಿದೆ ಅಂದರೆ ಮಕ್ಕಳೇ, ಆಪ್ಷನ್ ಎ ಆಗಿದೆ. ಅದೇ ರೀತಿಯಾಗಿ ಇದನ್ನೇ ಹೋಲುವ ಆಕೃತಿ ಯಾವುದಾಗಿದೆ ಅಂದರೆ ಮಕ್ಕಳೇ, ಆಪ್ಷನ್ ಸಿ ಆಗಿದೆ. ಅದೇ ರೀತಿಯಾಗಿ 8ನೇ ಪ್ರಶ್ನೆ, ಈ ಆಕೃತಿಯನ್ನು ಹೋಲುವ ಆಕೃತಿ ಯಾವುದಾಗಿದೆ ಮಕ್ಕಳೇ? ಆಪ್ಷನ್ ಸಿ ಆಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇಲ್ಲಿ ಆಕೃತಿಯಲ್ಲಿ ಏನಾಗಿದೆ ಅಂದರೆ ಮಕ್ಕಳೇ, ಭಿನ್ನವಾಗಿದೆ. ಅಂದರೆ ಮಕ್ಕಳೇ, ಈ ಆಕೃತಿಯಲ್ಲಿ ಯಾವ ಆಕೃತಿಯನ್ನು ಇಲ್ಲಿ ಜೋಡಿಸಿದರೆ ಈ ಆಕೃತಿಯು ಪೂರ್ಣವಾಗಬೇಕಾಗಿರುತ್ತದೆ ಮಕ್ಕಳೇ. ಇಲ್ಲಿ ಯಾವ ಆಕೃತಿಯನ್ನು ಜೋಡಿಸಿದರೆ ಇದು ಪೂರ್ಣವಾದ ಆಕೃತಿ ಆಗುತ್ತೆ ಅಂದರೆ ಮಕ್ಕಳೇ, ಆಪ್ಷನ್ ಎ. ಈ ಆಕೃತಿಯನ್ನು ಇಲ್ಲಿ ಜೋಡಿಸಿದರೆ ಇದು ಆಕೃತಿಯು ಸಂಪೂರ್ಣವಾಗುತ್ತದೆ. ಅದೇ ರೀತಿಯಾಗಿ ಈ ಆಕೃತಿಯನ್ನು ಇಲ್ಲಿ ಜೋಡಿಸಿದರೆ ಈ ಆಕೃತಿಯು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಈ ಆಕೃತಿಯು ಅನ್ನು ಜೋಡಿಸಿದರೆ ಇಲ್ಲಿ ಈ ಆಕೃತಿಯು ಸಂಪೂರ್ಣವಾಗಿ ಜೋಡಣೆಯಾಗುತ್ತದೆ. ಅದೇ ರೀತಿಯಾಗಿ ಈ ಆಕೃತಿಯನ್ನು ಇಲ್ಲಿ ಸೇರಿಸಿದರೆ ಸಂಪೂರ್ಣವಾಗಿ ಈ ಆಕೃತಿಯು ಪೂರ್ಣಗೊಳ್ಳುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇಲ್ಲಿ ಇದಕ್ಕೆ ಪರ್ಯಾಯವಾಗಿ ಈ ಸರಣಿಯನ್ನು ಏನು ಮಾಡಬೇಕಾಗಿದೆ ಅಂದರೆ ಮಕ್ಕಳೇ, ನಾವು ಪೂರ್ಣಗೊಳಿಸಬೇಕಾಗಿದೆ. ಈ ಸರಣಿಯನ್ನು ಪೂರ್ಣಗೊಳಿಸಲು ಇಲ್ಲಿ ಯಾವ ಆಕೃತಿಯನ್ನು ಸೇರಿಸಿದರೆ ಈ ಸರಣಿ ಪೂರ್ಣಗೊಳ್ಳುತ್ತದೆ ಅಂದರೆ ಮಕ್ಕಳೇ, ಆಪ್ಷನ್ ಬಿ. ಈ ಆಕೃತಿಯನ್ನು ಇಲ್ಲಿ ಸೇರಿಸಿದರೆ ಈ ಸರಣಿಯು ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಈ ಆಕೃತಿಯನ್ನು ಸೇರಿಸಿದರೆ ಈ ಸರಣಿಯು ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಏನಿದೆ ಮಕ್ಕಳೇ, 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇರುವ ಆಕೃತಿಯನ್ನು ಸೇರಿಸಿದರೆ ಈ ಸರಣಿಯು ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಯಾವ ಆಕೃತಿ ಮಕ್ಕಳೇ, ಈ ಆಕೃತಿಯನ್ನು ಸೇರಿಸಿದರೆ ಇಲ್ಲಿ ಈ ಸರಣಿಯು ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇದಕ್ಕೆ ಸಂಬಂಧಿಸಿದಂತೆ ಇದು ಮಕ್ಕಳೇ, ಇದಕ್ಕೆ ಸಂಬಂಧಿಸಿದಂತೆ ಬರೆಯಿರಿ ಎಂದಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಯಾವುದಾಗುತ್ತೆ ಅಂದರೆ ಮಕ್ಕಳೇ, ಆಪ್ಷನ್ ಡಿ ಆಗುತ್ತೆ. ಅದೇ ರೀತಿಯಾಗಿ 18ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇಲ್ಲಿ ಯಾವ ಆಕೃತಿಯನ್ನು ಸೇರಿಸಬೇಕಾಗುತ್ತೆ? ಆಪ್ಷನ್ ಬಿ. ಅದೇ ರೀತಿಯಾಗಿ ಮಕ್ಕಳೇ, ಇದನ್ನು ಈ ರೀತಿಯಾಗಿದೆ, ಇದನ್ನೇ ಉಲ್ಟಾ ಹಿಡಿದಾಗ ಈ ರೀತಿ ಕಾಣುತ್ತದೆ ಮಕ್ಕಳೇ. ಇದನ್ನು ಈ ರೀತಿ ಇದೆ, ಇದನ್ನೇ ನಾವು ಈ ರೀತಿಯಾಗಿ ಉಲ್ಟಾ ನೋಡಿದಾಗ ಈ ರೀತಿಯಾಗಿ ಕಾಣುತ್ತದೆ. ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ? ಆಪ್ಷನ್ ಬಿ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಯಾವ ಆಕೃತಿಯನ್ನು ಸೇರಿಸಿದರೆ ಈ ಆಕೃತಿ, ಇಲ್ಲಿ ನೋಡಿ ಮಕ್ಕಳೇ, ಮೈನಸ್ ಇದೆ ಮಕ್ಕಳೇ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಹಾಗೆ ಮ್ಯಾಲನ್ನು ಪ್ಲಸ್ ಕೊಟ್ಟು 2 ಮೈನಸ್ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಅದೇ ರೀತಿಯಾಗಿ ಇಲ್ಲಿ ಮೈನಸ್ ಪ್ಲಸ್ ಅನ್ನು ಸೇರಿಸಿದರೆ ಈ ಆಕೃತಿಯು ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಯಾವ ಆಕೃತಿಯನ್ನು ಸೇರಿಸಿದರೆ, ಇದಕ್ಕೆ ಯಾವ ಆಕೃತಿಯನ್ನು ಸೇರಿಸಿದರೆ ಈ ಆಕೃತಿಯು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ಎಂದಿದ್ದಾರೆ ಮಕ್ಕಳೇ. ಇಲ್ಲಿ ಆಪ್ಷನ್ ಬಿ ಇರುವ ಆಕೃತಿಯನ್ನು ಇದಕ್ಕೆ ಸೇರಿಸಿದಾಗ ಈ ಆಕೃತಿ ಏನಾಗುತ್ತೆ ಅಂದರೆ ಮಕ್ಕಳೇ, ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ 22ನೇ ಪ್ರಶ್ನೆಗೆ ಯಾವ ಆಕೃತಿಯನ್ನು ಸೇರಿಸಿದರೆ ಪೂರ್ಣಗೊಳ್ಳುತ್ತದೆ ಅಂದರೆ ಮಕ್ಕಳೇ, ಆಪ್ಷನ್ ಸಿ ಅನ್ನೋ ಆಕೃತಿಯನ್ನು ಇದಕ್ಕೆ ಸೇರಿಸಿದರೆ ಈ ಆಕೃತಿಯು ಸಂಪೂರ್ಣವಾಗಿ
ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಮಕ್ಕಳೇ 23ನೇ ಪ್ರಶ್ನೆ. ಇದಕ್ಕೆ ಆಪ್ಷನ್ ಸಿ ಇರುವ ಆಕೃತಿಯನ್ನು ಇದಕ್ಕೆ ನಾವು ಏನು ಮಾಡಿದರೆ ಮಕ್ಕಳೇ ಸೇರಿಸಿದರೆ ಈ ಆಕೃತಿ ಏನಾಗುತ್ತೆ ಮಕ್ಕಳೇ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಈ ಆಕೃತಿಗೆ ಯಾವ ಆಕೃತಿಯನ್ನು ಸೇರಿಸಿದರೆ ಈ ಆಕೃತಿ ಪೂರ್ಣಗೊಳ್ಳುತ್ತದೆ ಅಂದರೆ ಮಕ್ಕಳೇ ಆಪ್ಷನ್ ಸಿ ಇರುವ ಆಕೃತಿಯನ್ನು ಸೇರಿಸಿದರೆ ಈ ಆಕೃತಿ ಮಕ್ಕಳೇ ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇದೇನೆಂದರೆ ಇದು ಪ್ರತಿಬಿಂಬವನ್ನು ಅಂದರೆ ಮಕ್ಕಳೇ ನೇರ ಕನ್ನಡಿಯ ಪ್ರತಿಬಿಂಬದ ಮುಂದೆ ಕನ್ನಡಿಯ ಪ್ರತಿಬಿಂಬ ಇದನ್ನು ಇದರ ಕನ್ನಡಿಯ ಮುಂದೆ ಹಿಡಿದಾಗ ಯಾವ ರೀತಿ ಕಾಣುತ್ತೆ ಮಕ್ಕಳೇ ಪ್ರತಿಬಿಂಬದಲ್ಲಿ ಆಪ್ಷನ್ ಡಿ ರೂಪದಲ್ಲಿ ಈ ಥರ ಕಾಣುತ್ತೆ. ಅದೇ ರೀತಿಯಾಗಿ ಈ ಚಿತ್ರವನ್ನು ಕನ್ನಡಿಯ ಪ್ರತಿಬಿಂಬದಲ್ಲಿ XY ತಲೆ ತಳಗಾಗಿ ಹಿಡಿದಾಗ ಯಾವ ರೀತಿ ಕಾಣುತ್ತೆ ಮಕ್ಕಳೇ ಆಪ್ಷನ್ ಸಿ ಈ ರೀತಿಯಾಗಿ ಕಾಣುತ್ತೆ. ಅದೇ ರೀತಿಯಾಗಿ ಈ ಚಿತ್ರವನ್ನು ಕನ್ನಡಿಯ ಮುಂದೆ ಹಿಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಮಕ್ಕಳೇ ಆಪ್ಷನ್ ಎ ರೀ. ಅದೇ ರೀತಿಯಾಗಿ ನೋಡಿ ಮಕ್ಕಳೇ ಈ ಆಕೃತಿಯನ್ನು ನಾವು ಕನ್ನಡಿಯ ಮುಂದೆ ಹಿಡಿದಾಗ ಯಾವ ರೀತಿಯಾಗಿ ಕಾಣಿಸಿಕೊಳ್ಳುತ್ತದೆ ಅಂದರೆ ಮಕ್ಕಳೇ ಆಪ್ಷನ್ ಡಿ ಆಕೃತಿಯಾಗಿ ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇವುಗಳನ್ನು ಹಾಳೆಯ ಸಹಾಯದಿಂದ ನಾವು ಕಟ್ಟು ಮಾಡುವುದರ ಮೂಲಕ ತಿಳಿದುಕೊಳ್ಳಬಹುದು ಮಕ್ಕಳೇ. ಮೊದಲು ಒಂದು ವೃತ್ತಾಕಾರದ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ 2 ಭಾಗವನ್ನು ಫೋಲ್ಡ್ ಮಾಡಿ ನೆಕ್ಸ್ಟ್ ಒಂದು ಭಾಗವನ್ನು ಮತ್ತೆ ಫೋಲ್ಡ್ ಮಾಡಿ ಒಂದು ವೃತ್ತವನ್ನು ಕಟ್ಟು ಮಾಡಿದಾಗ ಯಾವ ರೀತಿ ಆಗುತ್ತೆ ಅಂದರೆ ಮಕ್ಕಳೇ ಆಪ್ಷನ್ ಡಿ ರೀತಿಯಾಗಿ ಆಗುತ್ತೆ. ಅದೇ ರೀತಿಯಾಗಿ ಈ ರೀತಿಯಾಗಿ ನಾವು ಒಂದು ಹಾಳೆಯನ್ನು ಕಟ್ಟು ಮಾಡಿದಾಗ ನಮಗೆ ಯಾವ ಆಕೃತಿ ಕಾಣಿಸುತ್ತದೆ ಅಂದರೆ ಮಕ್ಕಳೇ ಆಪ್ಷನ್ ಸಿ ಆಕೃತಿಯು ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಹಾಳೆಯನ್ನು ಕಟ್ಟು ಮಾಡಿಕೊಂಡಾಗ ಯಾವ ಆಕೃತಿ ಕಾಣಿಸುತ್ತದೆ ಅಂದರೆ ಮಕ್ಕಳೇ ಆಪ್ಷನ್ ಬಿ ಆಕೃತಿಯು ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ 32ನೇ ಪ್ರಶ್ನೆ ಮಕ್ಕಳೇ. ಒಂದು ಚೌಕಾಕಾರದ ಹಾಳೆಯನ್ನು ತೆಗೆದುಕೊಂಡು 2 ಸ್ಟೆಪ್ ನಾವು ಏನು ಮಾಡಿದಾಗ ಮಕ್ಕಳೇ ಫೋಲ್ಡ್ ಮಾಡಿ ಮತ್ತೆ ಒಂದು ತುದಿಯ ಭಾಗದಲ್ಲಿ ಏನು ಮಾಡಿದಾಗ ಮಕ್ಕಳೇ ಮತ್ತೊಂದು ಫೋಲ್ಡ್ ಮಾಡಿ ಅದರಲ್ಲಿ ವಜ್ರಾಕೃತಿ ಹಾಗೆ ಹಾಳೆಯನ್ನು ಒಂದು ಮೂಲೆಯಲ್ಲಿ ಕಟ್ಟು ಮಾಡಿದಾಗ ಯಾವ ಆಕೃತಿ ಕಾಣಿಸಿಕೊಳ್ಳುತ್ತದೆ ಮಕ್ಕಳೇ ಆಪ್ಷನ್ ಬಿ ಆಕೃತಿಯು ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಈ ಆಕೃತಿಯ ತುಂಡುಗಳು ಏನಾಗಿವೆ ಮಕ್ಕಳೇ ಚೂರು ಚೂರಾಗಿವೆ. ಇವುಗಳನ್ನು ಸೇರಿಸಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಆಕೃತಿಯನ್ನು ರೆಡಿ ಮಾಡಬೇಕಾಗುತ್ತೆ. ಇಲ್ಲಿ ರೆಡಿ ಮಾಡಿದ್ದಾರೆ ಮಕ್ಕಳೇ ಆಕೃತಿಯನ್ನು ಆಲ್ರೆಡಿ. ಅದರಲ್ಲಿ ಯಾವ ಆಕೃತಿಯಿಂದ ಈ ಚೂರುಗಳಿಂದ ಯಾವ ಆಕೃತಿಯನ್ನು ರೆಡಿ ಮಾಡಿದ್ದಾರೆ ಅಂತ ನಾವು ಏನು ಮಾಡಬೇಕು ಮಕ್ಕಳೇ OMRನಲ್ಲಿ ತುಂಬಬೇಕಾಗುತ್ತೆ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ ಇದು ಇಲ್ಲಿದೆ ಈ ಒಂದನೇ ಆಕೃತಿ, ಈ ಆಕೃತಿ ಇಲ್ಲಿದೆ, ಇವೆರಡು ಇಲ್ಲಿವೆ ಮಕ್ಕಳೇ, ಇಲ್ಲಿ ಒಂದಿದೆ ಮಕ್ಕಳೇ. ಈ ಚೂರು ಎಲ್ಲಿದೆ ಅಂದರೆ ಮಕ್ಕಳೇ ಇಲ್ಲಿದೆ. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ ಆಪ್ಷನ್ ಸಿ ಆಗುತ್ತೆ. ಅದೇ ರೀತಿಯಾಗಿ ಈ ಆಕೃತಿಗಳಿವೆ ಎಲ್ಲಿವೆ ಅಂದರೆ ಒಂದು ಇಲ್ಲಿದೆ ಮಕ್ಕಳೇ, ಒಂದು ಇಲ್ಲಿದೆ ಮಕ್ಕಳೇ. ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿದೆ, ಇದು ಇಲ್ಲಿದೆ ನೋಡಿ ಮಕ್ಕಳೇ. ಅದೇ ರೀತಿಯಾಗಿ ಈ ಆಕೃತಿ ಈ ಚೂರುಗಳು ಈ ಆಕೃತಿಯಲ್ಲಿ ಇದೆ. ಆದ್ದರಿಂದ ಆಪ್ಷನ್ ಸಿ ಆಗುತ್ತೆ. ಅದೇ ರೀತಿಯಾಗಿ ಈ ಆಕೃತಿಗಳನ್ನು ನೋಡೋಣ ಮಕ್ಕಳೇ. ಈ ಚೂರುಗಳು ಇಲ್ಲಿ, ಈ ಚೂರು ಇಲ್ಲಿದೆ, ಇವೆರಡು ಚೂರುಗಳು ಇಲ್ಲಿ ಮಧ್ಯಭಾಗದಲ್ಲಿವೆ. ಆದ್ದರಿಂದ ಈ ಎಲ್ಲ 4 ಚೂರುಗಳು ಈ ಆಕೃತಿಯಲ್ಲಿರುವುದರಿಂದ ಆಪ್ಷನ್ ಎ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಮಕ್ಕಳೇ. ಈ ಆಕೃತಿ ಈ ಚೂರುಗಳು ಯಾವ ಆಕೃತಿಯಲ್ಲಿವೆ ಅಂದರೆ ಮಕ್ಕಳೇ ಈ ಚೂರು ಇಲ್ಲಿದೆ, ಈ ಚೂರು ಇಲ್ಲಿದೆ, ಈ ಚೂರು ಇಲ್ಲಿದೆ. ಆದ್ದರಿಂದ ಈ ಆಕೃತಿಯಲ್ಲಿ 3 ಚೂರು ಇವು 3 ಚೂರು ಇರುವುದರಿಂದ ಆಪ್ಷನ್ ಎ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಈ ಚಿತ್ರವು ಈ ಭಾಗವು ಯಾವ ಚಿತ್ರದಲ್ಲಿ ಕಂಡುಬರುತ್ತದೆ ಅಂದಿದ್ದಾರೆ ಮಕ್ಕಳೇ. ಈ ಆಕೃತಿ ಯಾವ ಚಿತ್ರದಲ್ಲಿದೆ ಅಂದರೆ ಮಕ್ಕಳೇ ಈ ಚಿತ್ರದಲ್ಲಿದೆ ನೋಡಿ ಮಕ್ಕಳೇ ಆಪ್ಷನ್ ಬಿ ಚಿತ್ರದಲ್ಲಿ. ಇಷ್ಟರಿಂದ ಇಷ್ಟರೊಳಗಾಗಿ ಈ ಚಿತ್ರ ಇದೆ ನೋಡಿ ಮಕ್ಕಳೇ, ಈ ಭಾಗವಿದೆ. ಅದೇ ರೀತಿಯಾಗಿ ಈ ಆಕೃತಿಯು ಎದರಲ್ಲಿದೆ ಅಂದರೆ ಮಕ್ಕಳೇ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಈ ಆಕೃತಿಯಲ್ಲಿದೆ ನೋಡಿ ಮಕ್ಕಳೇ. ಅದೇ ರೀತಿಯಾಗಿ ಈ ಆಕೃತಿಯು ಯಾವ ಚಿತ್ರದಲ್ಲಿದೆ ಅಂದರೆ ಮಕ್ಕಳೇ ಆಪ್ಷನ್ ಬಿ ಚಿತ್ರದಲ್ಲಿದೆ ಮಕ್ಕಳೇ. ವೃತ್ತವಿದೆ ಮಕ್ಕಳೇ, ವೃತ್ತದಲ್ಲಿ ಹಿಂಗೆ ಒಂದು ಗೆರೆ ಇದೆ. ಆ ಗೆರೆಯ ಮೇಲೆ ಏನಿದೆ ಅಂದರೆ ಮಕ್ಕಳೇ ಹಿಂಗೋಗಿ
ಹಿಂಗೆ ಇದೆ ನೋಡಿ ಮಕ್ಕಳೇ. ಆದ್ದರಿಂದ ಆಪ್ಷನ್ ಬಿ ಆಗುತ್ತೆ. ಈ ಆಕೃತಿಯು ಯಾವ ಚಿತ್ರದಲ್ಲಿ ಕಂಡುಬರುತ್ತೆ ಅಂದರೆ ಮಕ್ಕಳೇ ಆಪ್ಷನ್ ಸಿ ಆಕೃತಿಯಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿಯಲ್ಲಿನ ಎಲ್ಲ ಪ್ರಶ್ನೆಗಳು ಮುಕ್ತಾಯಗೊಂಡವು ಮಕ್ಕಳೇ. ಇನ್ನು ಗಣಿತದಲ್ಲಿನ 20 ಪ್ರಶ್ನೆಗಳು. ಗಂಟೆಗೆ 1 ನಿಮಿಷ 12 ಸೆಕೆಂಡ್ಗೆ ಎಷ್ಟು ಅಂದಿದ್ದಾರೆ ಮಕ್ಕಳೇ? ಆಪ್ಷನ್ ಎ 2 ಸೆಕೆಂಡ್. ಒಂದು ಟ್ಯಾಂಕ್ನ 425 ಲೀಟರ್ ಹಾಲಿನಲ್ಲಿ 8% ಚೆಲ್ಲಿ ಹೋಗಿದೆ. ಹಾಗಾದರೆ ಟ್ಯಾಂಕ್ನಲ್ಲಿ ಉಳಿದಿರುವ ಹಾಲಿನ ಪ್ರಮಾಣ ಅಂದಿದ್ದಾರೆ ಮಕ್ಕಳೇ. ಆಪ್ಷನ್ ಬಿ 391 ಲೀಟರ್ ಆಗುತ್ತೆ ಮಕ್ಕಳೇ. ಒಂದು ಚತುರ್ಭುಜದ 4 ಕೋಣೆಗಳು 1:2:3:4 ಅನುಪಾತದಲ್ಲಿವೆ. ಆ ಚತುರ್ಭುಜದ ಅತಿ ದೊಡ್ಡ ಕೋನದ ಅಳತೆ ಎಷ್ಟು ಮಕ್ಕಳೇ? ಆಪ್ಷನ್ ಎ ಆಗುತ್ತೆ 144 ಡಿಗ್ರಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 25 ಮೀಟರ್ ಉದ್ದ 16 ಮೀಟರ್ ಅಗಲವಿರುವ ನೆಲಕ್ಕೆ ಹಾಸಲು 20 ಸೆಂಟಿಮೀಟರ್ ಉದ್ದ ಮತ್ತು 10 ಸೆಂಟಿಮೀಟರ್ ಅಗಲವಿರುವ ಎಷ್ಟು ಅಂಚುಗಳು ಬೇಕು ಅಂದಿದ್ದಾರೆ ಮಕ್ಕಳೇ? 20,000 ಅಂಚುಗಳು ಬೇಕಾಗುತ್ತೆ ಮಕ್ಕಳೇ. ಆಪ್ಷನ್ ಎ ಆಗುತ್ತೆ. ಯಾವ ನಿಯಮದ ಸೂತ್ರ ಸರಿ ಅಂದಿದ್ದಾರೆ ಮಕ್ಕಳೇ? ಭಾಜ್ಯದ ಸೂತ್ರ ಏನಾಗುತ್ತೆ ಮಕ್ಕಳೇ? ಭಾಜ್ಯ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 5 ಪುರುಷರು ಅಥವಾ 10 ಮಹಿಳೆಯರು ಅಥವಾ 20 ಹುಡುಗರು 4 ದಿನಗಳಲ್ಲಿ ₹4,000 ಸಂಪಾದಿಸಿದರೆ 5 ದಿನಗಳಲ್ಲಿ 10 ಪುರುಷರು 5 ಮಹಿಳೆಯರು ಮತ್ತು 15 ಬಾಲಕರು ಎಷ್ಟು ಸಂಪಾದಿಸುತ್ತಾರೆ ಅಂದಿದ್ದಾರೆ ಮಕ್ಕಳೇ? ಆಪ್ಷನ್ ಎ ಆಗುತ್ತೆ ಮಕ್ಕಳೇ 16,250. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಒಂದು ಚಕ್ರವು ನಿಮಿಷಕ್ಕೆ 10 ಸಾರಿ ತಿರುಗುತ್ತದೆ. ಒಂದು ಸಾರಿ ತಿರುಗಿದಾಗ ಅದು 20 ಅಡಿಗಳ ದೂರವನ್ನು ಚಲಿಸುತ್ತದೆ. ಆ ಚಕ್ರವು 1,500 ಅಡಿಗಳ ದೂರವನ್ನು ಚಲಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂದರೆ ಮಕ್ಕಳೇ? ಬಿ 7.2 ನಿಮಿಷ ಮಕ್ಕಳೇ. ಆಪ್ಷನ್ ಬಿ ಆಗುತ್ತೆ. 2 ಲಂಬ ಕೋನಗಳು ಮತ್ತು 2 ಜೊತೆ ಸಮಾನಾಂತರ ಬಾಹುಗಳನ್ನು ಹೊಂದಿರುವ 2 ಚತುರ್ಭುಜಗಳು ಯಾವುವು ಅಂದಿದ್ದಾರೆ ಮಕ್ಕಳೇ? ಆಯತವಾಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 5 + 2 = 30 ಮತ್ತು 7 + 3 = 63 ಆದರೆ ಆಪ್ಷನ್ 90 ಆಗುತ್ತೆ ಮಕ್ಕಳೇ. ಆಪ್ಷನ್ ಸಿ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 13,013 ಎಂಬ ಸಂಖ್ಯೆಯು 13ರಿಂದ ಪೂರ್ಣವಾಗಿ ಭಾಗಿಸಲ್ಪಡುತ್ತದೆ. 13ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಮತ್ತು 14ರಿಂದ ಆರಂಭವಾಗುವ 5 ಅಂಕೆಗಳ ಅತಿ ಚಿಕ್ಕ ಸಂಖ್ಯೆ ಅಂದಿದ್ದಾರೆ ಮಕ್ಕಳೇ? 14,001. ಚಿತ್ರದಲ್ಲಿ 6 ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ತೋರಿಸಿದೆ. 4ನೇ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿ ಯಾರು ಅಂದಿದ್ದಾರೆ ಮಕ್ಕಳೇ? 4ನೇ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿ ಯಾರಾಗಿರ್ತಾರೆ ಅಂದರೆ ಮಕ್ಕಳೇ? ಆಪ್ಷನ್ ಸಿ ಇ ಆಗಿರುತ್ತದೆ. 4ನೇ ರ್ಯಾಂಕ್ ಯಾರು ಗಳಿಸಿದ್ದಾರೆ ಮಕ್ಕಳೇ? ಮೊದಲನೇ ರ್ಯಾಂಕ್ ಡಿ ಮಕ್ಕಳೇ. 2ನೇ ರ್ಯಾಂಕು ಯಾವುದು ಮಕ್ಕಳೇ? ಎಫ್ ಮಕ್ಕಳೇ. 3ನೇ ರ್ಯಾಂಕು ಬಿ ಮಕ್ಕಳೇ. 4ನೇ ರ್ಯಾಂಕು ಇ ಮಕ್ಕಳೇ. ಆಪ್ಷನ್ ಸಿ ಆಗುತ್ತೆ. ಅದೇ ರೀತಿಯಾಗಿ ಒಂದು ಸಂಖ್ಯೆ ಹಾಗೂ ಅದರ ವ್ಯಕ್ರಮಗಳ ಗುಣಲಬ್ಧವು ಯಾವಾಗಲೂ ಡ್ಯಾಶ್ಗೆ ಸಮಾಂತರವಾಗಿರುತ್ತದೆ. ಯಾವುದಕ್ಕೆ ಸಮಾಂತರವಾಗಿರುತ್ತೆ ಮಕ್ಕಳೇ? ಆಪ್ಷನ್ ಸಿ 1. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 0.4 ಇಂಟು 0.013 ಡಿವೈಡೆಡ್ ಬೈ 0.169 ಇಂಟು 0.108 ಇದಕ್ಕೆ ಯಾವುದಕ್ಕೆ ಸಮಾಂತರವಾಗಿರುತ್ತದೆ ಅಂದರೆ ಮಕ್ಕಳೇ? 0.38. ಬಾಳೆಹಣ್ಣಿನ ಕೋಣೆಯಲ್ಲಿ 114 ಹಣ್ಣುಗಳಿವೆ. ಇವುಗಳು ಎಷ್ಟು ಡಜನ್ಗಳಿಗೆ ಸಮ ಅಂದರೆ ಮಕ್ಕಳೇ? 1 ಡಜನ್ಗೆ 12 ಅಂದರೆ 12ರಲ್ಲಿ ಭಾಗಲೇ ಮಾಡಿದಾಗ ಬರುತ್ತೆ ಮಕ್ಕಳೇ. ಆಪ್ಷನ್ ಸಿ 9.5. 225 ಮೀಟರ್ ಉದ್ದದ ತಂತಿಯಲ್ಲಿ 4.5 ಮೀಟರ್ ಉದ್ದದ ಎಷ್ಟು ತಂತಿಗಳನ್ನು ಮಾಡಬಹುದು ಅಂದಿದ್ದಾರೆ ಮಕ್ಕಳೇ? ಆಪ್ಷನ್ ಡಿ 50 ತಂತಿಗಳನ್ನು ಮಾಡಬಹುದು. 230 ಮತ್ತು 228ರ ನಡುವೆ ಇರುವ 17ರ ಗುಣಕಗಳು ಅಂದಿದ್ದಾರೆ ಮಕ್ಕಳೇ?
ಎಷ್ಟಾಗುತ್ತೆ ಅಂದರೆ ಆಪ್ಷನ್ ಸಿ 3. ವ್ಯಾಪಾರಿಯೊಬ್ಬನು ತನ್ನ 100 ರೂಪಾಯಿ ವಸ್ತು ಮಾರಾಟ ಮಾಡಿದ ಏಜೆಂಟ್ಗೆ ರೂಪಾಯಿ 12.50 ಕಮಿಷನ್ ಕೊಡುತ್ತಾನೆ. ಏಜೆಂಟ್ಗೆ ದೊರೆತ ಹಣ 75 ರೂಪಾಯಿ. ಅದರಲ್ಲಿ ಏಜೆಂಟ್ ಮಾರಿದ ವಸ್ತುವಿನ ಬೆಲೆ ಎಷ್ಟು ಅಂದಿದ್ದಾರೆ ಮಕ್ಕಳೇ? ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ, 600. ರಸ್ತೆ ಕೆಲಸವನ್ನು ಪೂರ್ಣಗೊಳಿಸಲು 12 ಜನ ಕೆಲಸಗಾರರಿಗೆ 40 ದಿನಗಳು ಬೇಕು. ಅದೇ ಕೆಲಸವನ್ನು 30 ಜನ ಕೆಲಸಗಾರರು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವವರು ಅಂದಿದ್ದಾರೆ ಮಕ್ಕಳೇ? 16 ದಿನಗಳಲ್ಲಿ. ಆಪ್ಷನ್ ಸಿ. ಎ, ಬಿ ಮತ್ತು ಸಿ 5:3:2 ಅನುಪಾತಗಳ ಮಾವಿನ ಹಣ್ಣುಗಳನ್ನು ಖರೀದಿಸಿದರು. ಎ ಮತ್ತು ಸಿಗಳ ನಡುವಿನ ಹಣ್ಣಿನ ವ್ಯತ್ಯಾಸ 60 ಆಗಿದ್ದರೆ ಅವರು ಖರೀದಿಸಿದ ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆ ಅಂದಿದ್ದಾರೆ ಮಕ್ಕಳೇ? ಆಪ್ಷನ್ ಸಿ 200. ಚಿತ್ರ ಲಂಬಕೋನ ACB ಅಳತೆಯನ್ನು ಕಂಡು ಹಿಡಿಯಿರಿ ಅಂದಿದ್ದಾರೆ ಮಕ್ಕಳೇ? ಎಷ್ಟಾಗುತ್ತೆ ಅಂದರೆ ಮಕ್ಕಳೇ ACB ಅಳತೆ 45 ಡಿಗ್ರಿ. ಆಪ್ಷನ್ ಸಿ ಬಿ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. 61ರಿಂದ ಎಲ್ಲಿವರೆಗೆ ಮಕ್ಕಳೇ? 80ರವರೆಗೆ ಕನ್ನಡ ವಿಭಾಗವಿರುತ್ತೆ. 20 ಮಾರ್ಕ್ಸಿಂದು ಕನ್ನಡ ಇರುತ್ತೆ ಮಕ್ಕಳೇ, 20 ಮಾರ್ಕ್ಸಿಂದು ಗಣಿತ ಇರುತ್ತೆ. ಇನ್ನು 40 ಮಾರ್ಕ್ಸಿಂದು ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಇರುತ್ತೆ ಮಕ್ಕಳೇ. ಕನ್ನಡ ತುಂಬ ಈಸಿ ಇರುತ್ತೆ, ಏಕೆಂದರೆ ಮೇಲೆ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಪರ್ಯಾಯವಾಗಿ ಏನು ಮಾಡಿರ್ತಾರೆ ಮಕ್ಕಳೇ? 5 ಪ್ರಶ್ನೆ ಉತ್ತರಗಳನ್ನು ಕೊಟ್ಟಿರ್ತಾರೆ. ಹಾಗೆ 4 ಗದ್ಯ ಭಾಗಗಳನ್ನು ಕೊಟ್ಟಿರ್ತಾರೆ, ಅವಕ್ಕೆ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈ ಗದ್ಯ ಭಾಗವನ್ನು ಓದಿ ಇವುಗಳಿಗೆ ಉತ್ತರಿಸಬೇಕಾಗುತ್ತೆ ಮಕ್ಕಳೇ. ಮೊದಲನೇ ಗದ್ಯ ಭಾಗವನ್ನು ಓದಿ ಅವುಗಳಿಗೆ ಉತ್ತರಿಸೋಣ ಮಕ್ಕಳೇ. 61ನೆಯ ಪ್ರಶ್ನೆ, ಹಳ್ಳಿಗಳಲ್ಲಿ ವಯಸ್ಕ ಶಿಕ್ಷಣ ವ್ಯವಸ್ಥೆಯಾಗಲು ಯಶಸ್ವಿಯಾಗಲು ಬೇಕಾದ ಅವಶ್ಯಕತೆ ಏನೆಂದರೆ ಮಕ್ಕಳೇ? ಆಪ್ಷನ್ ಎ ಆಗುತ್ತೆ, ಅದನ್ನು ಕೃಷಿಯನ್ನಾಧಾರಿತನ್ನಾಗಿ ಮಾಡುವುದು. ವಯಸ್ಕ ಗ್ರಾಮಸ್ಥರನ್ನು ಶಿಕ್ಷಿತರನ್ನಾಗಿ ಮಾಡಲು ಇರುವ ಮುಖ್ಯ ಸಮಸ್ಯೆವೇನೆಂದರೆ ಮಕ್ಕಳೇ? ತರಗತಿಗಳಿಗೆ ಹಾಜರಾಗಲು ಇರುವ ಸಮಯದ ಅಭಾವ. ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 63ನೆಯ ಪ್ರಶ್ನೆ ಏನಿದೆ ಮಕ್ಕಳೇ? ಶಿಕ್ಷಣದ ಬಗ್ಗೆ ರೈತನಿಗೆ ತಿರಸ್ಕಾರ ಮೂಡಲು ಕಾರಣವೇನೆಂದರೆ ಅಲ್ಲಿ ಕಲಿಸುವ ವಿಷಯಗಳು ದಿನನಿತ್ಯದ ಜೀವನಕ್ಕೆ ಉಪಯೋಗವಾಗದಿರುವುದು. ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ? ಎ ಆಗುತ್ತೆ. ದೇಶದ ವಯಸ್ಕರ ಶಿಕ್ಷಣದ ಮುಖ್ಯ ಸಮಸ್ಯೆವೇನೆಂದರೆ ಅಂತಹ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಮಕ್ಕಳೇ. ಆಪ್ಷನ್ ಬಿ ಆಗುತ್ತೆ. ಅದೇ ರೀತಿಯಾಗಿ 2ನೇ ಗದ್ಯ ಭಾಗವನ್ನು ಓದಿ ಮುಂದಿನ 5 ಪ್ರಶ್ನೆಗಳಿಗೆ ಏನು ಮಾಡಬೇಕಾಗುತ್ತೆ ಮಕ್ಕಳೇ? ಉತ್ತರಿಸಬೇಕಾಗುತ್ತದೆ. ಪರಿಶ್ರಮ ಎಂಬ ಪದದ ಅರ್ಥವೇನಾಗುತ್ತೆ ಮಕ್ಕಳೇ? ಆಪ್ಷನ್ ಬಿ ಕಷ್ಟವಾಗುತ್ತೆ ಮಕ್ಕಳೇ, ಪರಿಶ್ರಮ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಮಕ್ಕಳೇ. ಏನಿದೆ ಅಂದರೆ ಮೊದಲನೇ ಪ್ರಶ್ನೆ, ನೆಹರು ಅವರು ಈ ನಿರ್ಧಾರಕ್ಕೆ ಅಂಟಿಕೊಂಡಿದ್ದರು. ಯಾವ ನಿರ್ಧಾರಕ್ಕೆ ಮಕ್ಕಳೇ? ಆಪ್ಷನ್ ಎ ಪ್ರಜಾಪ್ರಭುತ್ವ ಎಂಬುದು ಜೀವನದ ಹಾದಿ. ಅದೇ ರೀತಿಯಾಗಿ 67ನೇ ಪ್ರಶ್ನೆ ಏನಾಗುತ್ತೆ ಮಕ್ಕಳೇ? ಭಾರತೀಯ ಜೀವನದ ಕಾಯಂ ಒಲವು ಯಾವುದು? ಅದರಲ್ಲಿ ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ? ಎ ಮಾನವೀಯ ವ್ಯಕ್ತಿತ್ವವನ್ನು ಗೌರವಿಸುವುದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಮಕ್ಕಳೇ 68ನೇ ಪ್ರಶ್ನೆ, ಲೇಖಕರ ನಂಬಿಕೆಯಂತೆ ಪ್ರಜಾಪ್ರಭುತ್ವದ ಕೆಲಸ ಮಾಡಬೇಕಾದರೆ ಏನಾಗಬೇಕು ಮಕ್ಕಳೇ? ಆಪ್ಷನ್ ಸಿ ನೋಡಿ ಮಕ್ಕಳೇ, ಒಲಿಸುವ ಕ್ರಮಗಳು ಮತ್ತು ಪರಸ್ಪರ ವರ್ತನೆ. ಆಪ್ಷನ್ ಸಿ ಆಗುತ್ತೆ ಮಕ್ಕಳೇ. 69ನೇ ಪ್ರಶ್ನೆ ಏನಿದೆ ಮಕ್ಕಳೇ? ಲೇಖಕರ ಪ್ರಕಾರ ಕೆಲಸ ಮಾಡಲು ಇಷ್ಟಪಡುವವರು ಯಾರು ಮಕ್ಕಳೇ? ಸಾಮಾಜಿಕ ಕಟ್ಟಳೆಯಿಂದಾಗಿ. ಆಪ್ಷನ್ ಬಿ ಆಗುತ್ತೆ. 70ನೆಯ ಪ್ರಶ್ನೆ ಏನಾಗುತ್ತೆ ಮಕ್ಕಳೇ? ಲೇಖಕರು ಯೋಚಿಸುವಂತೆ ಅಂದಿದ್ದಾರೆ ಮಕ್ಕಳೇ. ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಮಕ್ಕಳೇ, ನಮ್ಮ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ. ಈಗ 70 ಪ್ರಶ್ನೆಗಳಾದ ಮಕ್ಕಳೇ. ಇನ್ನೂ ಕೆಲವು ಉಳಿದಿರುವ ಪ್ರಶ್ನೆ ಎಷ್ಟಂದರೆ ಮಕ್ಕಳೇ? 10. ಅವು 2 ಗದ್ಯ ಭಾಗಗಳಲ್ಲಿ ಓದಿ ಒಂದೊಂದು ಗದ್ಯ ಭಾಗದಲ್ಲಿ 5 ಪ್ರಶ್ನೆಗಳಿರುತ್ತವೆ ಮಕ್ಕಳೇ. ಲೇಖಕರ ಜೀವನದ ದುಃಖಮಯವಾದದ್ದು ಏಕೆಂದರೆ ಹಲ್ಲುಜ್ಜುವ ಬ್ರಷ್ನಿಂದ. 72ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಲೇಖಕರು ಕೊನೆಗೆ ಬ್ರಷ್ ಅನ್ನು ಕಂಡಿದ್ದು ಅಂದಿದ್ದಾರೆ ಮಕ್ಕಳೇ. ಆಪ್ಷನ್ ಎ ಬೂಟ್ ಒಳಗೆ. ಅದೇ ರೀತಿಯಾಗಿ 73ನೇ ಪ್ರಶ್ನೆ,
ಹುಡುಗಾಡು ಇದಕ್ಕೆ ಕಾರಣ ಯಾವುದೆಂದರೆ ಮಕ್ಕಳೇ ತೊಂದರೆಯಾದದ್ದು. ಆಪ್ಷನ್ ಬಿ ಆಗುತ್ತೆ. ಅದೇ ರೀತಿಯಾಗಿ 74ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಲೇಖಕರ ಚೀಲ ಮುಚ್ಚಲು ಹೋದಾಗ ಏನಾಗುತ್ತೆ ಮಕ್ಕಳೇ? ಭಯಂಕರ ಆಲೋಚನೆ ಬಂತು. ಅದೇ ರೀತಿಯಾಗಿ 75ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇಲ್ಲಿರುವ ಯಾವ ಹೇಳಿಕೆ ಸರಿಯಲ್ಲ? ಲೇಖಕರು ಚೀಲ ತೆರೆದು ಬೂಟನ್ನು ತೊರಕಿದರು. ಇದು ಹೇಳಿಕೆ ಸರಿಯಲ್ಲ. ಆಪ್ಷನ್ ಎ ಆಗುತ್ತೆ ಮಕ್ಕಳೇ. ಇನ್ನು 5 ಪ್ರಶ್ನೆಗಳಿಗೆ ಉತ್ತರಿಸೋಣ ಮಕ್ಕಳೇ. 4ನೇ ಗದ್ಯ ಭಾಗವನ್ನು ಓದಿ ಈ ಕೆಳಗಿನ 5 ಪ್ರಶ್ನೆಗಳಿಗೆ ಉತ್ತರಿಸಿದೆ ಮಾದರಿ ಪ್ರಶ್ನೆ ಪತ್ರಿಕೆ 3 ಮುಕ್ತಾಯವಾಗುತ್ತೆ ಮಕ್ಕಳೇ. ಲೇಖಕರ ದೂರದರ್ಶನವನ್ನು ಶಿಕ್ಷಣದ ಸಾಧನ ಎಂದು ಕರೆಯುತ್ತಾರೆ ಏಕೆಂದರೆ ಅವರನ್ನು ಆಲಸಿಗಳನ್ನಾಗಿ ಮಾಡುತ್ತದೆ. ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 77ನೇ ಪ್ರಶ್ನೆ ಮಕ್ಕಳೇ. ದೂರದರ್ಶನವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುವುದರ ಬಗ್ಗೆ ಈ ಬರಹ ಏನು ತಿಳಿಸುತ್ತದೆ ಅಂದರೆ ಮಕ್ಕಳೇ, ಅದು ನಡೆದ ಮತ್ತು ನಡೆಯುತ್ತಿರುವ ಘಟನೆಗಳ ಬಗ್ಗೆ ಮತ್ತು ಜನರ ಸ್ಮರಣೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಪ್ಷನ್ ಸಿ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 78ನೇ ಪ್ರಶ್ನೆ ಮಕ್ಕಳೇ. ದೂರದರ್ಶನವನ್ನು ಏಕೆ ಅತಿ ಪರಿಣಾಮಕಾರಿಯ ಸಂಪರ್ಕ ಸಾಧನವೆಂದು ತಿಳಿಯಲಾಗಿದೆ? ಏಕೆಂದರೆ ಅದರಲ್ಲಿ ನಾವು ಚಿತ್ರ, ಕಿರುನಾಟಕಗಳು, ಚಲನಚಿತ್ರಗಳು ಮತ್ತು ಶ್ರೇಷ್ಠ ಸಾಹಿತ್ಯಗಳನ್ನು ತೋರಬಹುದು. ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ? ಬಿ ಆಗುತ್ತೆ. ಅದೇ ರೀತಿಯಾಗಿ 79ನೇ ಪ್ರಶ್ನೆ. ದೂರದರ್ಶನದಿಂದ ಆಗುವ ಕೆಡಕುಗಳೇನು? ಆಪ್ಷನ್ ಎ ಆಗುತ್ತೆ ಮಕ್ಕಳೇ. ಅದು ವೀಕ್ಷಕರ ಜೀವನ ಸುಧಾರಿಸುತ್ತದೆ. ಕೊನೆಯ ಪ್ರಶ್ನೆ ಮಕ್ಕಳೇ, 80ನೆಯ ಪ್ರಶ್ನೆ. ಮುಕ್ತಿಗೊಳಿಸು ಎಂಬುದರ ಅರ್ಥವೇನು? ಮುಕ್ತಿಗೊಳಿಸು ಎಂಬುದರ ಅರ್ಥವೇನು ಮಕ್ಕಳೇ? ಸ್ವತಂತ್ರವಾಗುವುದು. ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ. ಇಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡಿದ್ದೇವೆ ಮಕ್ಕಳೇ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಮಕ್ಕಳೇ.